ನಮಸ್ಕಾರ. ನೋಡಿ, ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲೂ ಒಳ್ಳೆ ಗಂಡ ಸಿಕ್ಕಿರಲ್ಲ. ಖಂಡಿತವಾಗ್ಲೂ ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಳು ಖಂಡಿತವಾಗ್ಲೂ ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಖಂಡಿತವಾಗ್ಲೂ ಇಡೀ ಜಗತ್ತಿನಲ್ಲೇ ತಗೊಳ್ಳಿ, ಇಡೀ ಪ್ರಪಂಚದಲ್ಲೇ ತಗೊಳ್ಳಿ, ಇಡೀ ವಿಶ್ವದಲ್ಲೇ ತಗೊಳ್ಳಿ, ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಕಳಿಗೆ ಆಪೋಸಿಟ್ ರಾಶಿ ನಕ್ಷತ್ರದ ಗಂಡನೇ ಸಿಕ್ಕಿರ್ತಾನೆ. ಏನು ಮಾಡ್ತೀರಾ ನೀವು? ಹೆಸರು ಬಲದ ಮೇಲೆ ಮದುವೆ ಮಾಡ್ಕೊಂಬಿಟ್ಟಿರ್ತೀರ. ಹುಡುಗಂದು ಆ ಹೆಸರು, ಹುಡುಗಿದು ಈ ಹೆಸರು ಬಲದ ಮೇಲೆ ಮದುವೆ ಮಾಡ್ಕೊಂಬಿಟ್ಟಿರ್ತೀರ. ಮತ್ತು ಹೆಸರು ಬಲ ಚೆನ್ನಾಗಿ ಬಂದಿಲ್ಲ ಅಂತಂದ್ಬಿಟ್ಟು ಬೇರೆ ಹೆಸರು ನಾಮಕರಣ ಮಾಡಿಬಿಟ್ಟು ಹುಡುಗಿಗೊಂದು ಹೆಸರು, ಹುಡುಗನಿಗೊಂದು ಹೆಸರು, ಬೇರೆ ಬೇರೆ ಹುಡುಗಿಗೆ ಬೇರೆ ಹೆಸರು ಮಾಡಿಬಿಟ್ಟು ನೀವು ಮದುವೆ ಮಾಡ್ಕೊಂಬಿಟ್ಟಿರ್ತೀರ. ಖಂಡಿತವಾಗ್ಲೂ. ಮತ್ತು ಜ್ಯೋತಿಷ್ಯ ಕೇಳಿರಲ್ಲ ನನ್ನ ಪ್ರಕಾರ. ಕೇಳ್ದಲೇ ಚೆನ್ನಾಗೈತಲ್ಲ, ಒಳ್ಳೆ ಫ್ಯಾಮಿಲಿ, ಮನೆ ಕಡೆಯವರು, ಮಾಡ್ಕೊಂಬಿಡೋಣ ಅಂತ ಅರ್ಜೆಂಟಲ್ಲಿ ಆತುರದಲ್ಲಿ ನಿರ್ಧಾರಗಳು ತಗೊಂಡು, ಫ್ಯಾಮಿಲಿ ಚೆನ್ನಾಗಿದೆ, ವೆಲ್ ಸೆಟ್ಲ್ಡು, ಒಳ್ಳೆ ಇದರಲ್ಲಿದ್ದಾರೆ, ಒಳ್ಳೆ ಪೋಸ್ಟಲ್ಲಿದ್ದಾರೆ, ಒಳ್ಳೆ ಸ್ಯಾಲ್ರಿ ಬರುತ್ತೆ ಅಂತಂದ್ಬಿಟ್ಟು ಇಮ್ಮಿಡಿಯೇಟಾಗೆ ಅರ್ಜೆಂಟಲ್ಲಿ ಮದುವೆಗಳು ಮಾಡಿಕೊಂಡು ಆಮೇಲೆ ಮುಂದೆ ಖಂಡಿತವಾಗ್ಲೂ ಸಮಸ್ಯೆಗಳು ಮಾಡ್ಕೊಂತೀರ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಕಳು ಖಂಡಿತವಾಗ್ಲೂ ಆಪೋಸಿಟ್ ರಾಶಿ ನಕ್ಷತ್ರದ ಗಂಡನೇ ಸಿಕ್ಕಿರ್ತಾನೆ ನಿಮಗೆ. ಖಂಡಿತವಾಗ್ಲೂ ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಳಪ್ಪ ಅಂತಂದರೆ, ಮೇಷರಾಶಿ ಅಶ್ವಿನಿ ನಕ್ಷತ್ರ, ಎರಡನೇದು ಮಿಥುನ ರಾಶಿ ಆರಿದ್ರ ನಕ್ಷತ್ರ, ಮೂರನೇದು ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ, ಸಿಂಹ ರಾಶಿ ಪುಬ್ಬ ನಕ್ಷತ್ರ, ಉಬ್ಬ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ ಅಂತೀವಿ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ಸಿಂಹ ರಾಶಿ ಮಘ ನಕ್ಷತ್ರ, ಧನುರ್ ರಾಶಿ ಮೂಲಾ ನಕ್ಷತ್ರ, ಮಕರ ರಾಶಿ ಶ್ರವಣ ನಕ್ಷತ್ರ, ಮೀನ ರಾಶಿ ರೇವತಿ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ. ಖಂಡಿತವಾಗ್ಲೂ ಏಜ್ ಡಿಫ್ರೆನ್ಸು ಅಷ್ಟೇ ನೋಡಿ, ಭಾಳ ಇರುತ್ತೆ. ಏಜ್ ಡಿಫ್ರೆನ್ಸು ತುಂಬ ಡಿಫ್ರೆನ್ಸ್ ಬರುತ್ತೆ. ತುಂಬ ಚಿಕ್ಕವ್ರು ಇರ್ತೀರಾ, ಇಲ್ಲ ತುಂಬ ದೊಡ್ಡವ್ರು ಇರ್ತೀರಾ, ಏಜ್ ಡಿಫ್ರೆನ್ಸುಗಳು ಬರುತ್ತೆ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲೂ ಮದುವೆ ವಿಚಾರದಲ್ಲಿ ನನಗೆ ಒಳ್ಳೆ ಗಂಡ ಸಿಗಲಿಲ್ಲ ಅಂತ ಪಶ್ಚಾತ್ತಾಪಗಳಂತೂ ಖಂಡಿತವಾಗ್ಲೂ ಪಟ್ಟೇ ಪಡ್ತೀರಾ. ಯಾಕೆಂದರೆ ಆತುರದ ನಿರ್ಧಾರಗಳು, ಮನೆ ಒಳಗಡೆ ಕುಟುಂಬದವರು, ತಂದೆ ತಾಯಿಗಳು, ಫ್ಯಾಮಿಲಿಯವರು ಆತುರ ನಿರ್ಧಾರದಲ್ಲಿ ಮದುವೆ ಮಾಡಿಕೊಂಡು ಖಂಡಿತವಾಗ್ಲೂ ಮದುವೆ ಆದ ನಂತರ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು 100ಕ್ಕೆ 40% ಆಫ್ ದಿ ಪೀಪಲ್ಸ್, ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಮದುವೆ ಆದಮೇಲೆ ಸಮಸ್ಯೆಗಳು ಖಂಡಿತವಾಗ್ಲೂ. ವಿಡಿಯೋ ನೋಡ್ತಾ ಇದ್ದವರು, ಹೌದು ಗುರುಗಳೇ ನೀವು ಹೇಳ್ತೀರ ನಿಜ ಅಂತ ವಿಡಿಯೋ ಲೈಕ್ ಮಾಡೇ ಮಾಡ್ತೀರ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.